ಅಪ್ಪ ಬರ್ತಾ ಇದ್ದಾರೆ. ಅಲ್ಲೊಂದು ಹೈವೇ ಇದೆ ಫಸ್ಟ್ ಕ್ರಾಸ್ ಹತ್ರ, ಅಲ್ಲಿ ಡೈರೆಕ್ಟ್ ಗದ್ವಾಲ್ ಕನೆಕ್ಟ್ ಆಗುತ್ತೆ. ಹಾಂ ಗೊತ್ತಾಗುತ್ತೆ. ಅಲ್ಲಿ ಗದ್ವಾಲ್ ಕನೆಕ್ಟ್ ಆಗೋ ಒಂದು ಡೈರೆಕ್ಟ್ ಹೈವೇ ಇದೆ. ಬರ್ಬೇಕಾದ್ರೆ ನಾನು ಆ ಕಡೆ ದಾರಿನ ಬರಲಿಲ್ಲ, ಯಾಕಂದರೆ ನಾನು ರಿಸ್ಕ್ ಬೇಡ ಅಂದ್ಬಿಟ್ಟು ಗೊತ್ತಿರಲಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀನಿ. ನಮ್ಮಪ್ಪ ಅಲ್ಲಿವರೆಗೂ ಬರ್ತಾರೆ, ಆ ಹೈವೇ ಕನೆಕ್ಷನ್ವರೆಗೂ. ಬೇಡ ಅಂದರೂ ಕೇಳಲಿಲ್ಲ. ಅಪ್ಪ ಫೋಟೋ ತೆಗಿತೀನಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ನಮ್ಮಪ್ಪ ಇಲ್ಲೇ ವರ್ಕ್ ಮಾಡೋದು. ಆ ಕಡೆಯಿಂದ ಬರ್ಬೇಕಾರೆ ಹೇಳಿದ್ನಲ್ಲ, ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ RTPS ಇಲ್ಲೇ. ಇದು ಮಣ್ಣು ಸರಿ ಇಲ್ಲ, ಹೋಗಪ್ಪ ವಾಪಸ್ಸು. ಹಾಂ ಫಾಸ್ಟ್ ಎಲ್ಲ ಹೋದೆ, ಸ್ಲೋಗೆ ಬರ್ತಾ ಇದ್ದೀನಲ್ಲ. ಹಾಂ ಅಪ್ಪಂಗೆ ಹೇಳ್ತಾ ಇದ್ದೀನಿ ಬರಬೇಡ ಅಂದ್ರೂ. ಅಪ್ಪಂಗೊಂದು ರೌಂಡ್ ಶಾಕ್ ಆಗಿರುತ್ತೆ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು YTPS ಅಂತ. ಅದು ಯರ್ಮರಸ್ ಥರ್ಮಲ್ ಪವರ್ ಸ್ಟೇಷನ್ನು. ನಾನು ತೋರಿಸಿದ್ದು ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ನು. ಇಲ್ಲೂ ಜನ್ರೇಷನ್ ಚೆನ್ನಾಗೇ ಇದೆ, ಬಟ್ ಕೆಪಾಸಿಟಿ ಅಲ್ಲಿ ಜಾಸ್ತಿ ಇದೆ. ನೋಡಿ ಹೆಂಗಿದೆ. ಗುರು ಇದು ನನಗೇ ಜಾರ್ತಾ ಇದೆ. ನಮ್ಮಪ್ಪ ಹೆಂಗೆ ಹೋಗ್ತಾಯಿದ್ರು ಸ್ಕೂಟೀಲಿ. ಓ ಹೈವೇ ಬಂದಿದೆ. ಇದು ಇನ್ನೂ ಕಂಪ್ಲೀಟಾಗಿ ಓಪನ್ ಆಗಿಲ್ಲ. ಹಾಂ ಎಲ್ಲಿ? ಎಲ್ಲಿ? ಹಿಂಗೆ ತಾನೇ ಹೋಗೋದು? ಹಾಂ ಹ್ಞೂ ನೋಡಿ, ನಮ್ಮಪ್ಪ ಬಿಡ್ತಾನೆ ಇಲ್ಲ ನನಗೆ, ಹೋಗಕ್ಕೆ ಬಿಡ್ತಾನೆ ಇಲ್ಲ ನಮ್ಮಪ್ಪ. ಸರಿನಾ? ಸರಿಯಪ್ಪ, ನೀನು ಹುಷಾರಾಗಿ ಹೋಗಪ್ಪ. ಸರಿ ಇಲ್ಲ ಈ ರೋಡು. ಬಿಡು, ನಾನು ಅರ್ಧ ಗಂಟೆ ಅಲ್ಲ, ನನಗೆ 7:15 ಹೋಗ್ತೀನಿ. ಇದಾನ್ ಕಾಯ್ತೀನಿ. ಹಾಂ ಸರಿ, ಹುಷಾರು. ಸರಿಯಪ್ಪ, ಬಾಯ್, ಹುಷಾರು. ಬಾಯ್ ಬಾಯ್. ನೋಡಿ, ನಾನು ಹೋಗ್ತೀನಿ. ತುಂಬಾ ಇದು ಸ್ಪೀಡಾಗಿ ಹೊಡಿಬೇಡ ಮತ್ತೆ. ಇಲ್ಲ ಇಲ್ಲ ಇಲ್ಲ, ಆರಾಮಾಗಿ ಹೋಗ್ತೀನಿ. ಇಲ್ಲ ಇಲ್ಲ, ಟೈಟ್ ಇದೆ, ಟೈಟ್ ಇದೆ. ನೋಡಿ, ಹಿಂಗ್ ರೋಡ್ ಕರ್ವ್ ಆಗ್ಬಿಡ್ತದೆ ಲಾಸ್ಟ್ಗೆ. ಹಾಂ ಹಾಂ ಹಾಂ. ಗ್ರೌಂಡ್ ಅಲ್ಲೇ ಒಂದು ಇದು ಕಾಣುತ್ತೆ, ನೀನ್ ಲೆಫ್ಟ್ ಸೈಡ್ ತಗೋಬೇಕು. ಗೊತ್ತು ಗೊತ್ತು, ನೋಡು ಅಲ್ಲಿ ಹಾಕಿದಾರೆ ಬಿಡು, ಸೈನ್ ಕೇಳ್ತೀನಿ, ಅಲ್ಲಿ ಗೊತ್ತಾಗಲಿಲ್ಲ. ಸರಿಯಪ್ಪ, ಬಾಯ್ 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 ಬಾಯ್. ಹಾಂ ಸರಿಯಪ್ಪ, ಸರಿಯಪ್ಪ, ಆಯ್ತು, ಆರಾಮಾಗಿ ಹೋಗ್ತೀನಿ. 2 ಗಂಟೆ 1 ಗಂಟೆ ಅಂತ ಹೋಗ್ಬೇಡ. ಸರಿ ಸರಿ. ಹಾಂ ಸರಿ, ಬಾಯ್. ಆಯ್ತು, ಹೊರಡಪ್ಪ ನೀನು, ನಾನು ಹೋಗ್ತೀನಿ. ಅಲ್ಲಿ ನೋಡಿ, ಕಾರ್ ಬರ್ತಿದೆ ನೋಡಲ್ಲಿ, ಕಾರ್ ಬರ್ತಿದ್ದಾರೆ ನೋಡಲ್ಲಿ. ಸೊ ನೋಡಿ, ಇಲ್ಲಿ RTPS ಹೆಂಗೆ ಕಾಣ್ತಾ ಇದೆ. ಇಲ್ಲಿ ನೋಡಿ YTPS. ಈಗಲೇ ಫಾಸ್ಟ್ ಹೊಡೆಯೋದು ಬೇಡ, ಇನ್ನೂ ಸ್ವಲ್ಪ ವಾರ್ಮ್ ಅಪ್ ಆಗಲಿ. ಗಾಡಿ ವಾರ್ಮ್ ಅಪ್ ಆಗಿದ್ರು, ನಾನು ವಾರ್ಮ್ ಅಪ್ ಆಗಿಲ್ಲ ಇನ್ನೂ ಮಾರ್ನಿಂಗ್ ಮೂಡಲ್ವಾ, ಅದು ಹೋಗ್ತಾ ಹೋಗ್ತಾ ಲಾಂಗು ಹಂಗೆ ಸಿಕ್ಬಿಡುತ್ತೆ, ಆ ಫ್ಲೋ ಸಿಕ್ಬಿಡುತ್ತೆ.
ಇಂಥ ಹೈವೇ, ಇಂಥ ಖಾಲಿ ಹೈವೇ ನೋಡಿ ಏನು ಸೀನ್ರಿ ಇದೆ. ಈ ಥರ ಪೀಸ್ ಎಲ್ಲೂ ಸಿಗಲ್ಲ. ಅದಕ್ಕೆ ಒಂದು ಫೋಟೋ ಹೊಡ್ಕೊಂಬಿಡ್ತೀನಿ. ಚಾನ್ಸ್ ಸಿಗಲ್ಲ ಗುರು. ಯಾರು ಬರಲ್ಲ ಇಲ್ಲಿ, ಫುಲ್ ಖಾಲಿ. ಬನ್ನಿ ಹೊಡೋಣ, ಇಲ್ಲಾಂದ್ರೆ ಅಲ್ಲಿ ರೀಚ್ ಆಗ ಲೇಟ್ ಆಗ್ಬಿಡುತ್ತೆ. ಇಲ್ಲಿ ಕರ್ವ್ ನೋಡಿ ಹೆಂಗಿದೆ, ಪರ್ಫೆಕ್ಟ್ ರೌಂಡ್ ಇದು. ಅಲ್ಲಿ ನೋಡಿ ಸಕ್ಕತ್ತಾಗಿರೋದಿಲ್ಲ. ಒಂದು ಕ್ಯಾಮ್ರಾ ಇದ್ದಿದ್ರೆ ಮಾತ್ರ ಹೆವಿ ಅನ್ಕೊಳ್ಳಿ. ನೋಡಿ ಸೈಕ್ ಆಗಿದೆ ಕರ್ವ್ ಮಾತ್ರ. ಪರ್ಫೆಕ್ಟ್ ರೌಂಡ್ ಹೊಡ್ಕೊಂಬಂದೆ ನಾನು ಇವಾಗ. ಲೆಫ್ಟ್ ಹೋದರೆ ಗದ್ವಾಲು, ರೈಟ್ ಹೋದರೆ ರಾಯಚೂರು. ನಾವು ಗದ್ವಾಲ್ಗೆ ಹೋಗ್ಬೇಕು. ಆಮೇಲೆ ನಿಮಗೆ ರೈಡ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಆಗಿರೋ 2 ಟಿಪ್ಸ್ ಹೇಳ್ತೀನಿ. ಇನ್ನೂ ಸಾಕಷ್ಟು ಹೇಳ್ತಿರ್ತೀನಿ ಮುಂದೆ, ಬಟ್ ನನಗೆ ನೆನಪು ಬಂದಿರೋದು ಇವಾಗ 2 ಬಂದಿದೆ, ಹೇಳ್ತೀನಿ. ಏನಂದರೆ, ಒಂದು ಸಲ ಒಂದು ಇನ್ಕ್ಲೈನೇಷನ್ ಬರುತ್ತಲ್ಲ, ಒಂದು ಸಲ ಒಂದು ಅಪ್ ಬರುತ್ತೆ. ಅಪ್ಪನ್ನ ನೀವು ಏರಿಸ್ಬಿಟ್ಟು ಸಡನ್ನಾಗಿ ಇಳಿಸಿದ್ರೆ ಫಾಸ್ಟಾಗಿ, ನಿಮ್ಗೆ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ. ಅದು ಎಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಗೊತ್ತಿಲ್ಲ ನನಗೆ. ಎಕ್ಸ್ಪೀರಿಯೆನ್ಸ್ ಇರೋರು ಫೀಲ್ ಮಾಡ್ಕೊತಿರ್ಬೋದು. ಅದೇ ಸಪೋಸ್ ಏನಾದರೂ ಒಂದು ಸ್ಮಾಲ್ ಅಲ್ಲ, ಘಾಟ್ ಸೆಕ್ಷನಲ್ಲೇ ಅಂದ್ಕೊಳ್ಳಿ, ಘಾಟ್ ಸೆಕ್ಷನಲ್ಲೇ ಸ್ವಲ್ಪ ಅಪ್ ಹೋಗ್ಬಿಟ್ಟು ಹಿಂಗೆ ಸಡನ್ನಾಗಿ ಹಿಂಗೆ ಫಾಸ್ಟ್ ಹಿಡಿದ್ರೆ ಹಿಂಗೆ ಒಂಥರ ತಲೆ ಸುತ್ತ ಬಂದಂಗೆ ಆಗುತ್ತೆ. ಸೊ ನಾನು ಪ್ರಿಫರ್ ಮಾಡೋದೇನು ಅಂದರೆ, ಆ ಥರ ಇನ್ಕ್ಲೈನೇಷನ್ ಬಂದರೆ ಅವಾಗಲೂ ಸ್ಲೋ ಆಗಿ ಹೋಗಿ, ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಿ. ಅವಾಗ ನಿಮ್ಗೆ ಆ ಥರ ತಲೆ ಸುತ್ತ ಬರಲ್ಲ. ಆಮೇಲೆ ಇನ್ನೊಂದೇನೆಂದರೆ, ನಿಮಗೆ ಏನೇ ಬಂಪ್ಸ್ ಬರುತ್ತಲ್ಲ, ಬಂಪ್ಸ್ ಬಂದಾಗ ನೀವು ಫಾಸ್ಟಾಗಿ ಇಳಿಸ್ತೀರಾ, ಅಥವಾ ನಿಮ್ಗೆ ಎಲ್ಲಾದರೂ ಕ್ಲೋಸ್ ಕಾಲ್ ಏನಾದರೂ ಅನುಭವಿಸಿದ್ದೀರಾ ಅಂದರೆ, ಎಲ್ಲಾದರೂ ಒಂದು ಟ್ರಕ್ ಮಿಸ್ ಆಯಿತು, ಗಾಡಿ ಮಿಸ್ ಆಯಿತು, ನಾಯಿ ಅಡ್ಡ ಬಂತು, ಒಂದು ನಿಮಿಷ ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಹೋಗಿ. ಯಾಕಂದರೆ ನೀವು ಇನ್ನೂ ಅಡ್ರಿನಲ್ಲಿ ಕಿಕ್ಕಲ್ಲಿ ಇರ್ತೀರ, ಗೊತ್ತಾಗಲ್ಲ ನಿಮಗೆ. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಸ್ಟಾಪ್ ಮಾಡಿಬಿಟ್ಟು ಹೋಗಿ. ಆವಾಗ ನಿಮಗೆ ಸ್ವಲ್ಪ ರೀಸ್ಟಾರ್ಟ್ ಮಾಡ್ದಂಗೆ ಅನಿಸುತ್ತೆ ಅದನ್ನ. ಸೊ ಇದು ನನ್ನ ಬೇಸಿಕ್ ಟಿಪ್ಸು. ಸೊ ಇದನ್ನ ಯಾವಾಗಲೂ ಅಭ್ಯಾಸ ಮಾಡ್ಕೊಳ್ಳಿ ಅಷ್ಟೇ. ಬಂದ್ವಿ ನೋಡಿ ಕಿಯಾ ಫ್ಯಾಕ್ಟ್ರಿ ಹತ್ರ. ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ನಿಮಗೆ, ಓದ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ ನಿಮಗೆ. ನೋಡಿ ಹೆಂಗಿದೆ, ಫುಲ್ ಇದು 1 ಕಿಲೋಮೀಟ್ರ್ವರೆಗೂ ಇದೆ, ಅಲ್ಲಿಂದ ಹಿಡಿದು ಈ ಕಾರ್ನರಿಂದ ಆ ಕಾರ್ನರ್ವರೆಗೂ. ಬನ್ನಿ ಫಸ್ಟು ನಮ್ಮ ಅಪ್ಪ ಅಮ್ಮಗೆ ಹೇಳ್ಬೋಣ ಇಲ್ಲಿ ತಲುಪಿದ್ದೀನಿ ಅಂತ, ಆಮೇಲೆ ಫೋಟೋ ತಗೊಂಡು ಓಡೋಣ. ಹಾಂ, ನೀವೇನು ಹೊರಟ್ರಾ? ಸರಿ ಮಮ್ಮಿ, ಬಾಯ್. ಆಲ್ಮೋಸ್ಟು ಬಂದಿದ್ದೀವಿ ನಾವು ಇದತ್ರ, ಏರ್ಪೋರ್ಟ್ ಹತ್ರ ಬಂದಿದ್ದೀವಿ ಆಲ್ಮೋಸ್ಟು. ಇನ್ನು ಒಂದು 40 ಕಿಲೋಮೀಟ್ರ್ ಇರಬೇಕು ಅಂದ್ಕೊತೀನಿ. ನೋಡಿ ಇದು ಯಾವ ನದಿನೋ ಗೊತ್ತಿಲ್ಲ, ಹೆಂಗೆ ತುಂಬ ಹೊಡಿದೆ ನೋಡಿ, ಸಖತ್ತಾಗಿ ಹೊಡೆದಿದೆ ಮಳೆ ಮಾತ್ರ. ಅಲ್ಲಿ ನೋಡಿ ಮನೆನೂ ಮುಳುಗೋಗಿದೆ. ಇವೆಲ್ಲ ಹೊಲ ಗದ್ದೆ ಇರಬೇಕು, ಇವೆಲ್ಲ ಸಖತ್ತಾಗಿ ಬಿದ್ದಿರ್ಬೇಕು ಮಳೆ ಮಾತ್ರ ನೋಡಿ. ಅಲ್ಲಿ ಶೆಲ್ ಹತ್ರ ಸ್ಟಾಪ್ ಹಾಕೋಣ ಬನ್ನಿ. ಇಷ್ಟೊತ್ತಪ್ಪ ಇನ್ನು ಶೆಲ್ಗೆ ಸಾಕಾಯಿತು ಗುರು ನನಗೆ. ನಾನು ರಾಯಚೂರಲ್ಲಿ ಬ್ಯಾಗ್ ನೇತಾಕೊಂಡು ಅವನು ಇಳಿಸೇ ಇಲ್ಲ ನನ್ನ ಬ್ಯಾಗ್ನ. ಇನ್ನು ಬ್ಯಾಗ್ ಇಳಿಸಿದ್ರೆ ಒಂದು 5 ನಿಮಿಷ ಆದರೂ ಇಳಿಸ್ಬೇಕಿತ್ತು. ಇಲ್ಲಿ ನೋಡಿ ಇವನು ಕಲ್ಲುಗಳು ತುಂಬ್ಕೊಂಡು ಹೋಯ್ತಾವನೆ, ಕಲ್ಲು ಸಿಮೆಂಟು ಏನೇನೋ ಗೊತ್ತಿಲ್ಲ, ಸರಿಗೆ ಬೀಳ್ತೈತೆ ಮಖಕ್ಕೆ. ಓವರ್ಟೇಕ್ ಮಾಡಬೇಕಲ್ಲ.
ಮಾಡೋಣ. ಭಾಳ ಹುಷಾರಾಗಿರ್ಬೇಕು ಗುರು. ಇಲ್ಲಿ ನೋಡಿ, ಇಲ್ಲಿ ನಂದಿ ಉಪಚಾರು. ನಾನು ಆ ಕಡೆಯಿಂದ ಬರ್ಬೇಕಾದ್ರೆ ಇಲ್ಲಿ ಒಳಗೆ ಹೋಗುತ್ತೆ ಒಂದು ರೋಡ್, ಅಲ್ಲಿಂದ ಹೋಗ್ಬಿಟ್ಟಿದ್ದೆ ಗುರು. ಪೊಲೀಸು ಮೊದಲೇ ಟೈಮು ಮಧ್ಯಾಹ್ನ ಆಗಿದೆ. ಅಲ್ಲಿ ನಿಂತಿದ್ದೀರಲ್ಲ, ಆ ರೋಡ್ಗೆ ಹೋಗ್ಬಿಟ್ಟಿದ್ದೆ ನಾನು ಒಳಗೆ. ಅದೇ ನಾನು ಮಾಡಿದ ತಪ್ಪು. ನಮ್ಮ ಮಾಮೂಲಿ ಶೆಲ್ಲಿಗೆ ಬಂದ್ವಿ ನಾವು. ಅದೇ ನಮ್ಮ ಶೂಟ್ ಗೀಟ್ ಎಲ್ಲ ಮಾಡ್ತಾ ಇರ್ತೀವಲ್ಲ. ಆ ಎಂಪೈರ್ ಹೋಟ್ಲ್ ಇತ್ತಲ್ಲ, ಅಲ್ಲೇ ನಾವು ಲಾಸ್ಟ್ ಟೈಮ್ ಬಂದಿದ್ದೀವಿ ಸೌರಭ್ ಜೊತೆಗೆ. ನಾನು ಸೌರಭ್ ಇಬ್ರು ಬಂದಿದ್ವಲ್ಲ. ಸೌರಭ್ 390 ತಂದಿದ್ದ, ನಾನು JD ತಂದಿದ್ದೆ. ಮುಂದೆ ಇನ್ನೊಂದು ಶೆಲ್ಲಿದೆ ದೊಡ್ಡದು, ಅಲ್ಲಿ ನಿಲ್ಸೋಣ ಬನ್ನಿ. ನಾನು ನಿಲ್ಲಿಸ್ಲೇಬೇಕು ಗುರು. ಬೆನ್ನು ಮಾತ್ರ ನೋವ್ತಾ ಇದೆ, ಶೋಲ್ಡರ್ ಹತ್ರ. ಇದು ಗಾಡಿ ಓಡಿಸಿದಕ್ಕಂತಲ್ಲ, ನಾನು ಕಂಟಿನ್ಯೂಸ್ ಆ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಟ್ರೆಕ್ಕಿಂಗ್ ಬ್ಯಾಗ್ ನಾನು ಹಾಕ್ಕೊಂಡಿರೋದು. ಆ ಟ್ರೆಕ್ಕಿಂಗ್ ಬ್ಯಾಗ್ ಹಾಕ್ಕೊಂಡು ಬೆಂಡ್ ಪೊಸಿಷನಲ್ಲಿ ಎಷ್ಟೊತ್ತು ಕೂತ್ಕೊತೀರಾ ಹೇಳಿ? ಅದು ಬೇರೆ ನಾನು ರಾಯಚೂರಲ್ಲಿ ಹಾಕೊಂಡು ಒಂದು ಬ್ಯಾಗ್ನ ಇನ್ನೂ ತೆಗ್ದಿಲ್ಲ. ಅಲ್ಲಿ ಟ್ರೆಕ್ಕಿಂಗ್ ಬ್ಯಾಗ್ನ ಇಳಿಸ್ಬಿಟ್ಟು ಶೆಲ್ ಹತ್ರ ಚಿಲ್ ಮಾಡೋಣ ಬನ್ನಿ. ಅಲ್ಲಿ ಸಾಕಾಗ್ಬಿಡೈದು ಗುರು. ಶೆಲ್ಲಿಗೆ ಬಂದಾಯ್ತು ಗುರು. ಏನು ತೊಗೊಳ್ಳೋಣ? ಈಗ ಮಾನ್ಸ್ಟರ್ ತೊಗೊಂಡೇನು ಪ್ರಯೋಜನ ಇಲ್ಲ. ಜರ್ನಿನೇ ಮುಗೀತಲ್ಲ. ಇನ್ನೇನೋ ಏರ್ಪೋರ್ಟ್ ಬರುತ್ತೆ ಮುಂದೆ, ಏರ್ಪೋರ್ಟ್ ಟೋಲು. ಅವ್ರು ಇನ್ನು ಮುಂದೆ ಹೋಗ್ಬೇಕಷ್ಟೆ. ಬನ್ನಿ ಏನಿದೆ ನೋಡೋಣ. ನೋಡಿ ಗುರು, ಅಲ್ಲಿ ಶೆಲ್ಲಲ್ಲಿ ಸ್ವಲ್ಪ ಚಿಲ್ ಮಾಡಿದೆ. ಇದು ಕಸ್ಟಮ್ ಆ್ಯಕ್ಚುಲಿ. ಇಂಟರ್ಸೆಪ್ಟರ್ನ ಈ ಥರ ಮಾಡಿಸಿದ್ದಾರೆ. ನಾವೇನು ಪಾಪ ಮಾಡಿದ್ದೀವಿ ಗುರು? ಖಾಲಿ ಇದೆ ನಮ್ಮ ಸೀಟ್ ಹಿಂದ್ಗಡೆ. ಅಯ್ಯೋ ದೇವರೇ. ಟ್ರಾಫಿಕ್ ಶುರು ಇವಾಗಿಂದ. ಅಲ್ಲಿ ಉದ್ದಕ್ಕೂ ಇವಾಗ ಸದ್ಯ ಯಾರು ಹಿಡಿದಿದ್ರೆ ಸಾಕು ಅಷ್ಟೇ. ಗುರು ಭಾಳ ಹುಷಾರಾಗಿ ಹೋಗ್ಬೇಕು. ಚೂರು ರಿಸ್ಕ್ ತಗೊಳಂಗೇ ಇಲ್ಲ. ಈ ರೆಡ್ ರೋಸ್ಟರ್ದು ಇದೆ ನೋಡಿ ಸ್ಪೆಷಾಲಿಟಿ. ನೀವು ಸ್ಲೋ ಆಗೋದ್ರೆ ಏನು ಕೇಳಿಸೋದೇ ಇಲ್ಲ. ಈಗ ನೋಡಿ ಹೆಂಗೆ ಕಿತ್ಕೊಂಡೋದ್ರದ್ದು ನೋಡಿ. ಇವಾಗ ನೀವು ಕ್ಲಚ್ ಹಿಡಿಯೋದೇ ಬೇಕಾಗಿಲ್ಲ. ನೀವು ವೈಡಲಲ್ಲಿ ಇದ್ರೆ ಸೇಮ್ ಸ್ಟಾಕ್ ಥರನೇ ಸೌಂಡ್ ಇರುತ್ತೆ. ಇದನ್ನ ನಾನು ಸಾಕಷ್ಟು ಸಲ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ರೆಡ್ ರೂಸ್ಟರ್ನ ಬೆಸ್ಟ್ ಅಂತ ಹೇಳ್ತೀನಿ ನಾನು. ನಂಗೆ ಯಾಕೋ ಡೌಟ್ ಬರ್ತಾ ಇದೆ ಗುರು. ಟ್ಯಾಕ್ಸಿ ಯಾರು ಗುರು ನೋಡೋದೆಲ್ಲ ಜನ ನೋಡಲ್ಲ. ಲೆಫ್ಟ್ ನುಗ್ಬೇಕಾ, ರೈಟ್ ನುಗ್ಬೇಕಾ, ಅದೇನು ಜನನೋ ಏನು ಕತೆನೋ ಹೋಯ್ತಾವ ನೋಡಿ. ಇಲ್ಲ ಇವನೇ ನಂಬರ್ ಪ್ಲೇಟ್ ನೆಟ್ಟಿಗೆ ಹಾಕ್ಸ್ಕೊಳ್ಳೋ ಫಸ್ಟು. ಹುಡುಗಿ ಜೊತೆ ಮಾತಾಡುವಂತೆ. ಬರೋಬ್ಬರಿ 515 ಕಿಲೋಮೀಟ್ರ್ ಹೊಡೆದಿದ್ದೀನಿ. ಈ 15 ಕಿಲೋಮೀಟ್ರಲ್ಲಿ ಒಂದು 5 ಕಿಲೋಮೀಟ್ರ್ ತೆಗೀರಿ. 510 ಕಿಲೋಮೀಟ್ರು ಲೆಂದಿಯಾಗಿ ಹೊಡೆದ್ರು ಒಂಚೂರು ನನಗೆ ಸ್ಟ್ರೇನ್ ಆಗಲಿಲ್ಲ ಗುರು.
ಇಲ್ಲಿ ಬಂದಾಗ ಟ್ರಾಫಿಕಲ್ಲಿ ಸಿಗಾಕೊಂಡ್ರೆ ಯಪ್ಪ ಈ ಗತಿ ಯಾರು ಗೆಲ್ಲೋಣಪ್ಪ. ಅಲ್ಲೆಷ್ಟು ಫ್ರೀಯಾಗಿತ್ತು ನಮ್ಮ ರಾಯಚೂರು. ಇಲ್ಲಿ ನೋಡಿ ಇಲ್ಲಿ ಮೂವೇ ಆಗಲ್ಲ ಅಂತ ಹೇಳ್ತೀನಿ, ಟ್ರಾಫಿಕ್ಕು ಸಾಕಾಯಿತು ಗುರು. ಗಾಡಿ ಹೀಟೇ ಹೊಡಿಲಿಲ್ಲ, ಅಷ್ಟೊಂದು ಬಂದಿದ್ದೀನಿ 140 150. ಇಲ್ಲಿ ಟ್ರಾಫಿಕಲ್ಲಿ ನಿಲ್ಲಿಸಿ ಹೀಟ್ ಆಗ್ತಾಯಿತ್ತು ಗಾಡಿ. ನಂಗೆ ಈ ಥರ ಇರೋಕೆ ಇಷ್ಟ ಅಲ್ಲ ಗುರು. ಒಂದು ಕಡೆ ಬೆಂಗಳೂರು ಬಿಟ್ಟಿರೋಕ್ಕೂ ಆಗಲ್ಲ, ಇನ್ನೊಂದು ಕಡೆ ಅಲ್ಲೂ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಏನು ಮಾಡೋದು, ಇದೇ ಲೈಫು, ಅನುಭವಿಸ್ಬೇಕಷ್ಟೆ. ನೋಡಿ ನಾನು ಟ್ರಾಫಿಕಲ್ಲಿ ನಿಂತು ಬೋರ್ ಆಗಿತ್ತು. ನಾನು ಇನ್ಸ್ಟಾಗ್ರಾಮು ನೋಡ್ತಾ ಇದ್ದೆ, ನನ್ನ ಪೇಜ್ನ ತೆಗೆದ್ಬಿಟ್ಟು ನಾನು ರೀಸೆಂಟಾಗಿ ರೀಲ್ ಬಿಟ್ಟಿದ್ದೆ. ಯಾವ ರೀಲ್ ತೋರಿಸ್ತೀನಿ ನೋಡಿ, ಈ ರೀಲ್ ಇದೆಯಲ್ಲ, ಈ ರೀಲ್ ಬಿಟ್ಟಿದ್ದೆ ನಾನು. ಇದೇನಕ್ಕೆ ಮಾಡಿದ್ದು ಅಂದರೆ, ನಾನು ಇದನ್ನ ಟ್ರೆಂಡಿಂಗ್ ಇದೆಯಲ್ಲ ಅಂದ್ಬಿಟ್ಟು ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಿದ್ದು. ಇಲ್ಲಿ ಕೆಲವು ಚಪ್ಪರ್ ನನ್ನ ಮಕ್ಕಳು ಕಮೆಂಟ್ ಹೆಂಗೆ ಹಾಕ್ತಾರೆ ನೋಡಿ. ಸ್ಟಾಕ್ GT ಬ್ರೋ, ಇವನ್ ಐ ಹ್ಯಾವ್ ವಾಟ್ಸ್ ದ ಬಿಗ್ ಡೀಲ್ ವಿತ್ ಯೋರ್ಸ್ ಅಂತೆ. ಓಕೆ, ಪರವಾಗಿಲ್ಲ. ಅದಕ್ಕೆ ನಾನು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ನನ್ನ ಕಮೆಂಟ್ಗೆ. ಇವನು ಚೆನ್ನಾಗಿ ಬೈದಿದ್ದಾರೆ ಆ್ಯಕ್ಚುಲಿ, 1-2-3 ಜನ ಬೈದಿದ್ದಾರೆ. ಅದಕ್ಕೆ ನೋಡಲ್ಲ, ಇನ್ನೊಂದು ಕಮೆಂಟ್ ತೋರಿಸ್ತೀನಿ ರೀ ನಿಮಗೆ. ಹೂ ದ ಫಕ್ ಇಸ್ ದಿಸ್ ಥ್ರಾಟಲ್ ಚಪ್ ಅಂತೆ. ಚಪ್ರಿ ಅಂತ ಹಾಕಕ್ಕೆ ಹೋಗಿ ಚಾಪ್ ಅಂತ ಹಾಕೋನೆ ಶಾರ್ಟ್ ಫಾರ್ಮಾಗಿ. ಇಂಥ ನನ್ನ ಮಕ್ಳಿಗೆ ನಾನು ಒಂದೇ ಮಾತು ಹೇಳೋದು, ಕೈಲಾಗದೇ ಇರೋನು ಮೈ ಪರ್ಸ್ಕೊಂಡಂತೆ ಅನ್ನಂಗೆ ಆಯಿತು. ಈ ಬೋಳಿ ಮಕ್ಕಳು ಇಂಥ ಕ್ಯಾಟಗರಿಗೆ ಸೇರಿದವರು. ಆಗಲ್ಲ ಅಂದರೆ ಮುಚ್ಕೊಂಡು ಅನ್ಫಾಲೋ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ ಬಿಡಿ ಅಷ್ಟೇ, ಬ್ಲಾಕ್ ಮಾಡಿ ನನ್ನ ಅಕೌಂಟ್ನ. ಅದು ಬಿಟ್ಟು ಇಂಥವೆಲ್ಲ ಚಪ್ಪರ್ ಆಟಗಳೆಲ್ಲ ಆಡೋದು ಬೇಕಾಗಿಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ ಭಾಳ ಡಿಮೋಟಿವೇಟಿಂಗ್ ಅನಿಸುತ್ತೆ ಅದು. ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಈ ಡಿಮೋಟಿವೇಟಿಂಗು ನನಗೇನು ಹೊಸದೇನಲ್ಲ. ಲೈಫಲ್ಲಿ ಏನೇನೋ ಅನುಭವಿಸ್ಬಿಟ್ಟಿದ್ದೀನಿ, ಇದೇನು ಲೆಕ್ಕಕ್ಕೆ ಇಲ್ಲ. ನೋಡಿ 42,000 ಓಡಿದೆ ರೀಲದು, ಅದೇ ಖುಷಿ ನನಗೆ. ಯಾವುದೋ ಒಂದು 2-3 ಜನ ನಾಯಿ ನರಿಗಳು ಬಂದ್ಬಿಡ್ತವೆ ಮಾತಾಡೋಕ್ಕೆ. ನೀವು ಸಪೋರ್ಟ್ ಮಾಡೋರು ಜನ ಇದ್ದೀರಲ್ಲ, ಅವ್ರಿಗೆ ಮಾತ್ರ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಜೆನ್ಯೂನಾಗಿ ಸಪೋರ್ಟ್ ಮಾಡ್ತಾರಲ್ಲ, ಅದೇ ಬೇಕಾಗಿರೋದು. ರೀಲ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಮಾಡೋದು, ಎಂಟರ್ಟೈನ್ಮೆಂಟಾಗಿ ತಗೊಬೇಕು. ಅದನ್ನು ಬಿಟ್ಟು ನಂದು ಒಂದು ಇರಲಿ ಅಂತ ಕೊಡ್ತಾರೆ ಅಲ್ಲಿ. ನಾವು ಸುಮ್ಮನೆ ಬಿಡ್ತೀವಮ್ಮ, ನಾವು ಸರಿಗೆ ಹಾಕಿದ್ದೀವಿ ಕಮೆಂಟ್ ಉಲ್ಟಾನ ಅವ್ರಿಗೆ. ನಾವು ಅನ್ಸ್ಕೊಂಡೆಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಅಂಥವ್ರಲ್ಲ ನಾವು. ಏನೋ ಸಿಂಪ್ಲಿ ಏನೋ ಒಂದು ಇಷ್ಟ ಆಗಿಲ್ಲ ಅಂದ್ರೆ ಆಯಿತು ಬಿಡು ಗುರು ಅಂತ ಹೇಳ್ತೀನಿ. ಅದನ್ನು ಬಿಟ್ಟು ಚಪ್ರಿ ಗಿಪ್ರಿ ಅಂತ ಇಂಥವೆಲ್ಲ ಮಾತಾಡಿದ್ರೆ ನಾನು ಅದಕ್ಕಿಂತ ಡಬಲ್ ಮಾತಾಡ್ತೀನಿ. ಎಷ್ಟು ಜನ ನೋಡಿಲ್ಲ, ಬಂದ್ಬಿಡ್ತಾವೆ ನನ್ನ ಮಕ್ಕಳು. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ, ನಾನೇನಾದರೂ ತಪ್ಪು ಮಾತಾಡಿದರೆ. ಯಾಕಂದರೆ ನೋಡಿ, ಯಾರಾದರೂ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಈ ಥರ ಕಂಟೆಂಟ್ನ ಮಾಡಿ ಬಿಡ್ತಾ ಇರ್ತಾನೆ ಅಂದರೆ ಏನೂ ಇಲ್ಲ, ನಿಮ್ಮಿಂದ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ನೀವು ಯಾರೂ ಫೋರ್ಸು ಮಾಡಲ್ಲ ಸಪೋರ್ಟ್ ಮಾಡು, ಲೈಕ್ ಮಾಡು ಅಂತ. ಲೈಕ್ ಮಾಡೋರು ಮಾಡ್ತಾರೆ, ಅದು ಬಿಡ್ತಾರೆ ಇಷ್ಟ ಆಗದೆ ಇರೋರು. ಹಂಗೆ ಬಿಡಬೇಕು. ಅದನ್ನು ಬಿಟ್ಟು ಸುಮ್ಮನೆ ಇವನು ಯಾರು ಗುರು, ಇವನು ಉಲ್ಟಾ ಪುಲ್ಟಾ ಕಮೆಂಟ್ ಹಾಕೋದು ಅಲ್ಲಿ. ನೀನು ಯಾರು ಗುರು, ನೀನೇನು ದೊಡ್ಡ ಸಾಚನ, ಏನು ಗುರು ನೀನು, ಯಾವನು ಅಂತ ಇವೆಲ್ಲ ಬೇಕಾ ನಿಮಗೆ? ಸುಮ್ಮನೆ ಟ್ರಿಗರ್ ಮಾಡ್ತಾರಪ್ಪ ಜನ. ಎಲ್ಲ ಒಂದು 100-200 ಜನದಲ್ಲಿ ಎಲ್ಲ 1-2 ಹುಳಗಳು ಇರ್ತಾವೆ ಈ ಥರ. ನಾವು ಸುಮ್ಮನೆ ಇರಲ್ಲಮ್ಮ. ನಾವು ಡಿ ವಿ ನೋಡ್ಕೊಂಡೇ ಬೆಳೆದಿರೋದು ನಾವು. ಎಸ್ಪೆಷಲಿ ನಾನು ಯಾರಿಗೂ ಅಫೆಂಡ್ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಈ ಥರ ಕಮೆಂಟ್ ಹಾಕೋ ನನ್ನ ಮಕ್ಕಳು ಹಿಂದಿ ನನ್ನ ಮಕ್ಕಳೇ. ನಾರ್ತ್ ಇಂಡಿಯನ್ ಇರ್ತಾರಲ್ಲ ಜನಗಳು, ಅವರೇ ಹಾಕೋದು. ಅದಾದಮೇಲೆ ಯಾವನೋ ನಮ್ಮ ಭಾಷೆಯವನೇ, ನಮ್ಮ ಕನ್ನಡದವನೇ ಇನ್ನೊಬ್ಬ ಹಾಕಿದೆ ಕೆಡ್ದ ಕಮೆಂಟ್ನ.
ಸರಿ ಹಿಂಗೆ ಮಾತಾಡಬೇಕು ಗುರು. ಎಷ್ಟು ಡಿಮೋಟಿವೇಟ್ ಆಗುತ್ತೆ ಗೊತ್ತಾ ಒಬ್ಬ ಕಂಟೆಂಟ್ ಕ್ರಿಯೇಟರ್ಗೆ. ನೋಡಿ ಇನ್ನು ನಾನು ಅಷ್ಟೊಂದು ಫೇಮಸ್ಸು ಇಲ್ಲ, ನನಗೆ ಹೆಂಗೆ ಅನಿಸ್ತಾ ಇದೆ, ನಾನು ಫೇಮಸ್ಸೇ ಅಲ್ಲ ಗುರು. ನಾನು ಏನೋ ಒಂದು ಚಿಕ್ಕ ಪುಟ್ಟದಾಗಿ ಚಾನಲ್ ತೆಗ್ದಿದ್ದೀನಿ, ಏನೋ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ, ಏನೋ ಒಂದು ಟೈಮ್ ಸಿಕ್ಕಾಗ ಏನೋ ಟೈಮ್ ಹೊರಗೆ ತಕ್ಕೊಂಡು ಕಂಟೆಂಟ್ನ ವ್ಲಾಗ್ನ ಮಾಡಬೇಕಾಗುತ್ತೆ. ಏನೋ ಟೈಮ್ ಸಿಕ್ಕಿದಾಗ ವ್ಲಾಗ್ನ ಮಾಡ್ತಿರ್ತೀವಿ, ಕಂಟೆಂಟ್ ಕೊಡೋಣ ಅಂತ ನಮ್ಮ ಪ್ಯಾಷನ್ನ ಫಾಲೋ ಮಾಡ್ತಿರ್ತೀವಿ. ಜನ ಈ ಥರ ಮಾತಾಡಿದ್ರೆ ಬೇಜಾರಾಗ್ಬಿಡ್ತು ಗುರು.